ನಮಸ್ಕಾರ ವೀಕ್ಷಕರೇ, ನಾನು ಬೀರೇಶ್. ಇದು ಬಿಟೆಕ್ ಬೀರೇಶ್. ಪಿಂಚಣಿ ಪಡೆಯುತ್ತಿರುವವರಿಗೆ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡೆಯುತ್ತಿರುವವರಿಗೆ ಭರ್ಜರಿ ಗುಡ್ ನ್ಯೂಸ್. ತಿಂಗಳಿಗೆ 10,000 ರೂಪಾಯಿ ಹಣ ಬರುತ್ತೆ. ಇದು ಸರ್ಕಾರದಿಂದ ಬಂದಿರುವಂತಹ ಅಧಿಕೃತ ಅಪ್ಡೇಟ್ ಆಗಿದೆ. ಪ್ರತಿಯೊಬ್ಬ ಪಿಂಚಣಿದಾರರು, ಪಿಂಚಣಿ ಪಡೆಯುತ್ತಿರುವವರು ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ. ನೋಡಿ, ಕರ್ನಾಟಕದ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲಾ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹಿರಿಯ ನಾಗರಿಕರ ಪಿಂಚಣಿ ಅಂದ್ರೆ 60 ವರ್ಷದ ಮೇಲ್ಪಟ್ಟವರಿಗೆ ಮತ್ತು ಅಂಗವಿಕಲರ ಪಿಂಚಣಿ ಮತ್ತು ವಿಧವಾ ವೇತನ ಪಿಂಚಣಿ ಹಾಗೂ ಪಿಂಚಣಿ ಜಮಾ ದಿನಾಂಕವನ್ನು ಕೂಡ ತಿಳಿಸಿಕೊಡ್ತಾನೆ ಮತ್ತು ಹೊಸ ಲಿಸ್ಟ್ ತಿದ್ದುಪಡಿ ಮಾಡಲಾಗಿದೆ, ಇದ್ರ ಬಗ್ಗೆನೂ ಕೂಡ ತಿಳಿಸಿಕೊಡ್ತಾನೆ ಮತ್ತು ಹೊಸ ಅರ್ಜಿ ಪರಿಶೀಲನೆ ನಡೆಯುತ್ತಿದೆ ಮತ್ತು ಇಲ್ಲಿ ಡಿಬಿಟಿ ಸಮಸ್ಯೆ ಆಗ್ತಾ ಇದೆ ಕೆಲವೊಬ್ಬರಿಗೆ, ಇದನ್ನು ಕೂಡ ತಿಳಿಸಿಕೊಡ್ತಾನೆ. ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡುತ್ತಾನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಕೂಡ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ನೋಡಿ, ಯಾರಿನ್ನೂ ಕೂಡ ಲೈಕ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ, ನೀವು ಕೂಡ ಪಿಂಚಣಿದಾರರು ಆಗಿದ್ರೆ ವಿಡಿಯೋನ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನಾನು ನಿಮಗೆ ಕೇವಲ 1,000 ಲೈಕ್ ಗಳನ್ನ ಕೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇವತ್ತು ಸರ್ಕಾರವು ಪಿಂಚಣಿ ಪಡೆಯುತ್ತಿರುವವರಿಗೆ ಹೊಸ ಸೂಚನೆ ಹೊರಡಿಸಿದೆ. ಇಲ್ಲಿ HRMS ಮತ್ತು DBT ಬಾಕಿ ಇರುವ ಜಿಲ್ಲೆಗಳ ಪಿಂಚಣಿ ಫೈಲ್ಗಳನ್ನ ರಿಲೀಸ್ ಮಾಡಲಾಗುತ್ತಿದೆ. ಇದರ ಅರ್ಥ ಏನಂದ್ರೆ, ಕೆಲವರು 1 ತಿಂಗಳು 2 ತಿಂಗಳು ಪಿಂಚಣಿ ಬರದೇ ಇದ್ದರೆ, ಅಥವಾ ಬ್ಯಾಂಕ್ ಖಾತೆ KYC ಅಪ್ಡೇಟ್ ಆಗದೇ ಇದ್ದರೆ, ಅಥವಾ NPCI ಮ್ಯಾಪಿಂಗ್ ಆಗದೇ ಇದ್ದರೆ ಇವತ್ತು ಇದರ ಡೇಟಾವನ್ನ ಕ್ಲಿಯರ್ ಮಾಡಲಾಗಿದೆ. ನೀವು ಪಿಂಚಣಿ ಪಡೆಯುತ್ತಿರುವ ಇತ್ತೀಚಿನ ತಿಂಗಳ ಪಿಂಚಣಿ ಇಂದು ಅಂದ್ರೆ ಇವತ್ತು ರಾತ್ರಿ ತನಕ ಕೂಡ ನಿಮಗೆ ಜಮೆ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಕಳೆದ ತಿಂಗಳಿನಿಂದ ಪಿಂಚಣಿ ತುಂಬಾ ಲೇಟ್ ಆಗಿ ಬರ್ತಾ ಇದೆ. ಹಾಗಾಗಿ ಇವತ್ತು ರಾತ್ರಿನೂ ಕೂಡ ನಿಮಗೆ ಪಿಂಚಣಿ ಬರುತ್ತೆ. ಬಹಳಷ್ಟು ಜನ ಮಹಿಳೆಯರಿಗೆ ಮತ್ತು ಇಲ್ಲಿ ವಿಧವಾ ವೇತನ ಪಡೆಯುವವರಿಗೆ ಹಾಗೂ 60 ವರ್ಷದ ಮೇಲ್ಪಟ್ಟವರಿಗೆ ಮತ್ತು ಅಂಗವಿಕಲರಿಗೆ ಇವತ್ತು ರಾತ್ರಿ 8 ಗಂಟೆಯವರೆಗೂ ಕೂಡ ನಿಮ್ಮ ಒಂದು ಪಿಂಚಣಿ ಹಣ ಜಮೆ ಆಗುತ್ತೆ. ಇದು ಈ ತಿಂಗಳಿನ ಪಿಂಚಣಿ ಹಣ ಆಗಿದೆ. ಮತ್ತು ಇದು ನೋಡಿ, ಇವತ್ತಷ್ಟೇ ಜಮೆ ಆಗುತ್ತಾ? ಇಲ್ಲ, ಖಂಡಿತ ಹೇಳ್ತಾ ಇದ್ದಾನೆ, ಇದು ಕಳೆದ ಒಂದು ವಾರದಿಂದನೂ ಕೂಡ ಜಮೆ ಆಗ್ತಾ ಇದೆ. ಯಾರಿಗೆ ಬಂದಿಲ್ಲ ಅವ್ರಿಗೆ ಇವತ್ತಿಂದ ಮತ್ತೆ ಜಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಇವಾಗ ಬನ್ನಿ ನೋಡಿ, ಹಿರಿಯ ನಾಗರಿಕರ ವೇತನ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಮತ್ತು ಅಂಗವಿಕಲರಿಗೆ ಅಂದ್ರೆ ಇಲ್ಲಿ 40% ಗಿಂತ ಹೆಚ್ಚು ಮೇಲ್ಪಟ್ಟು ಇಲ್ಲಿ ಅಂಗವಿಕಲತೆ ಇದ್ದವರಿಗೆ ಮತ್ತು ವಿಧವಾ ವೇತನ ಅಂದ್ರೆ 18 ವರ್ಷ ಮೇಲ್ಪಟ್ಟ ವಿಧವೆಯರಿಗೆ ಮತ್ತು ಇಲ್ಲಿ ಏಕಾಂಗಿ ಮಹಿಳೆಯರು ಮತ್ತು ಇಲ್ಲಿ ಅನೇಕ ರೀತಿಯ ಒಂದು ಪಿಂಚಣಿದಾರರು ಮತ್ತು 80+ ಹಿರಿಯರು ಈ ಒಂದು ಏನಂದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಯಾಕಂತಂದ್ರೆ ಇವರಿಗೆ ಈ ಒಂದು ಅಪ್ಡೇಟ್ ಆಗಿದೆ. ನೋಡಿ, ಇಲ್ಲಿ ಪಿಂಚಣಿ ಮೊತ್ತ ಎಷ್ಟು ಮತ್ತು ಎಷ್ಟು ಹಣ ಸಿಗುತ್ತಿದೆ ಅಂತ ತಿಳಿಸಿಕೊಡ್ತಾನೆ ಮತ್ತು ಈ 10,000 ರೂಪಾಯಿ ಹಣ ಪಿಂಚಣಿದಾರರಿಗೆ ಖಂಡಿತವಾಗಿಯೂ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ತಿಳಿಸಿಕೊಡ್ತಾನೆ. ಯಾರಿನ್ನೂ ಕೂಡ ಲೈಕ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೋಡಿ, ಇಲ್ಲಿ ಯಾರ್ಯಾರ ಖಾತೆಗೆ ಇಂದು ಹಣ ಬರಬಹುದು ಅಂತ ನೋಡಿದ್ರೆ ನೋಡಿ, ಬ್ಯಾಂಕ್ KYC ವೆರಿಫೈಡ್ ಆದವರು, ಆಧಾರ್ ಲಿಂಕಿಂಗ್ ಕಂಪ್ಲೀಟೆಡ್ ಆದವರು ಮತ್ತು NPCI ಮ್ಯಾಪಿಂಗ್ ಸಕ್ಸಸ್ ಆದವರು, ಈ KYC ಪೇಸ್ ಅಥೆಂಟಿಫಿಕೇಶನ್ ಡನ್ ಅಂತ ಬಂದ್ರೆ ಮತ್ತು DBT ಒಂದು ಫ್ಲಾಗ್ ಆಕ್ಟಿವ್ ಇರುವವರಿಗೆ ಇಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಕೂಡ ತಿಳಿಸಿಕೊಡ್ತಾನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೋಡಿ, ಇಲ್ಲಿ ಇನ್ನೊಂದಿದೆ, ಏನಂದ್ರೆ ಹೊಸ ಅರ್ಜಿ ಹಾಕಿದವರಿಗೆ ಅಪ್ಡೇಟ್ ಅಂತ ಹೇಳಲಾಗಿದೆ. ನೋಡಿ, ಇಲ್ಲಿ ಹೊಸ ಅರ್ಜಿ ಹಾಕಿದವರಿಗೆ ಹಲವರು ಒಂದು ದೂರು ಹೇಳ್ತಾ ಇದ್ದಾರೆ, ಅಪ್ರೂವ್ಡ್ ಕಾಣಿಸ್ತಿದೆ ಆದ್ರೆ ಪೇಮೆಂಟ್ ಬರ್ತಾ ಇಲ್ವಲ್ಲ ಅಂತ. ಇದಕ್ಕೆ ಕಾರಣಗಳೇನಂತಂದ್ರೆ ಬ್ಯಾಂಕ್ ಅಕೌಂಟ್ ಎಟ್ ನಾಟ್ ಬಿ ಆಕ್ಟಿವೇಟೆಡ್ ಇನ್ DBT ಅಂತ ತೋರಿಸುತ್ತೆ ಮತ್ತು ಆಧಾರ್ ಸೀಡಿಂಗ್ ಪೆಂಡಿಂಗ್ ಅಂತ ಇರುವವರೆಗೂ ಕೂಡ ಈ ರೀತಿ ಆಗುತ್ತೆ. ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲಿ ಫಿಸಿಕಲಿ ವೆರಿಫೈಯಿಂಗ್ ಪೆಂಡಿಂಗ್ ಅಂತ ಇರುತ್ತೆ ಮತ್ತು ನೇಮ್ ಮಿಸ್ ಮ್ಯಾಚ್ ಇನ್ ಆಧಾರ್ ಅಥವಾ ಬ್ಯಾಂಕ್ ಇದ್ರೆ ಈ ರೀತಿ ಇವತ್ತು ಈ ವೆರಿಫಿಕೇಶನ್ ಕ್ಯೂ ಅನ್ನು ವೇಗವಾಗಿ ಮುಗಿಸಲಾಗುತ್ತಿದೆ. ಅಪ್ರೂವಲ್ ಡೇಟ್ ರಿಂದ 45 ರಿಂದ 60 ದಿನದಲ್ಲಿ ಮೊದಲ ಪಿಂಚಣಿ ಖಾತೆಗೆ ಬರುತ್ತೆ. ಮತ್ತು DBT ಸಮಸ್ಯೆ ಇರುವವರಿಗೆ ಹೊಸ ಸೂಚನೆಯನ್ನು ಕೊಡಲಾಗಿದೆ ಸರ್ಕಾರದಿಂದ. ಆಧಾರ್ ನಾಟ್ ಲಿಂಕ್ಡ್, ನೇಮ್ ಮಿಸ್ ಮ್ಯಾಚ್, ಅಕೌಂಟ್ ಇನ್ಆಕ್ಟಿವ್, NPCI ರಿಜೆಕ್ಟ್, ಬೆನಿಫಿಷಿಯರಿ ನಾಟ್ ಮ್ಯಾಪ್ಡ್. ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಒಂದು ಹೊಸ ಸರ್ಕ್ಯುಲರ್ ಹೊರಡಿಸಿದೆ. 6 ತಿಂಗಳ ಪಿಂಚಣಿ ಮಿಸ್ ಆದವರು ಆಟೋ ವೆರಿಫಿಕೇಶನ್ ಮತ್ತು ವಿಧವಾನಲ್ಲಿ ಮತ್ತೆ ಆಕ್ಟಿವ್ ಮಾಡಲಾಗುತ್ತೆ. ಆಧಾರ್ ಬ್ಯಾಂಕ್ ಲಿಂಕ್ ಅನ್ನ ಮತ್ತೆ ಮಾಡಲು ಇಲ್ಲಿ 10 ದಿನಗಳ ಕಾಲ ಇಲ್ಲಿ ಗಡುವು ಕೊಟ್ಟಿದೆ. ಹಳೆಯ ಖಾತೆ ಕ್ಲೋಸ್ ಆದವರಿಗೆ ಹೊಸ ಖಾತೆ ಅಪ್ಡೇಟ್ ಮಾಡುವ ಲಿಂಕ್ ಮರು ತೆರೆಯಲಾಗಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಹೇಳಲಾದಂತಹ ಇನ್ಫಾರ್ಮೇಶನ್ ಕಳೆದ 2 ರಿಂದ 3 ದಿನಗಳ ಕಾಲ ರಿಸರ್ಚ್ ಮಾಡಲಾಗುತ್ತಿತ್ತು. ಹಾಗಾಗಿ ನೋಡಿ, ನಮ್ಮ ಶ್ರಮಕ್ಕೆ ಒಂದು ಲೈಕ್ ಅನ್ನು ಮಾಡಿ. ಯಾಕಂತಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರನೇ. ನೋಡಿ, ಇಲ್ಲಿ ವಿಧವಾ ವೇತನಕ್ಕೆ ವಿಶೇಷ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಹೌದು, ಇತ್ತೀಚೆಗೆ 45,000ಕ್ಕೂ ಹೆಚ್ಚು ವಿಧವಾ ವೇತನ ಅರ್ಜಿಗಳು ಇಲ್ಲಿ ಡೆತ್ ಸರ್ಟಿಫಿಕೇಟ್ ಪೆಂಡಿಂಗ್ ಅಂತ ರಿಜೆಕ್ಟ್ ಆಗಿದ್ದವು. ಇವತ್ತು ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವ ಪೋರ್ಟಲ್ ಓಪನ್ ಮತ್ತು ಗ್ರಾಮ ಪಂಚಾಯತ್ ಅಥವಾ BBMP ಸರ್ಟಿಫಿಕೇಟ್ ಕೂಡ ವ್ಯಾಲಿಡ್ ಮತ್ತು ವೆರಿಫಿಕೇಶನ್ ಆಫೀಸರ್ ವಿಸಿಟ್ ರೆಕ್ವೈರ್ಡ್ ಇಲ್ಲ. ಈಗ ಬಂದ ಮಾತ್ರಕ್ಕೆ ತುಂಬಾ ಜನರಿಗೆ ಈ ತಿಂಗಳ ಪಿಂಚಣಿ ಸಿಗಲಿದೆ. ಹಾಗಾಗಿ ಇಲ್ಲಿ 80+ ಅಂದ್ರೆ 80+ ಹಿರಿಯರಿಗೆ ಹೊಸ ಸೌಲಭ್ಯವನ್ನು ಕೊಡಲಾಗುತ್ತಿದೆ. ಏನಂತಂದ್ರೆ ಡೋರ್ ಸ್ಟೆಪ್ ವೆರಿಫಿಕೇಶನ್ ಅಂತ ಮತ್ತು ಡೋರ್ ಸ್ಟೆಪ್ ಪೆನ್ಷನ್ ಡೆಲಿವರಿ ಮತ್ತು ಮೊಬೈಲ್ KYC ಟೀಮ್ ಅಂತಾನೆ ಹೇಳ್ಬಹುದು. ಈ ಸೌಲಭ್ಯವನ್ನ ಈ ಒಂದು ತಿಂಗಳಿನಿಂದ
ಇಲ್ಲಿ ಸ್ಟೇಟ್ ವೈಡ್ ರೋಲ್ ಔಟ್ ಮಾಡಲು ಸರ್ಕಾರ ಸಿದ್ಧತೆ ಮಾಡುತ್ತಿದೆ. ನೋಡಿ ನಿಮ್ಮ ಪಿಂಚಣಿ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತಾನೆ. ನೋಡಿ ಇವತ್ತು ಎಲ್ಲರೂ ಮಾಡಿದ್ರೆ ಸಾಕು, 1 ನಿಮಿಷದಲ್ಲಿ ರಿಸಲ್ಟ್ ಬರುತ್ತೆ. ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿ, ಮೈ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಕ್ಲಿಕ್ ಮಾಡಿ, ಆಧಾರ್ ಅಥವಾ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ, ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಪೆಂಡಿಂಗ್ ರಿಜೆಕ್ಟ್ ನೋಡಬಹುದು ಮತ್ತು ಬ್ಯಾಂಕ್ ಕ್ರೆಡಿಟ್ ಡೇಟ್ ಕೂಡ ಅಲ್ಲಿ ಕಾಣುತ್ತೆ, ಚೆಕ್ ಮಾಡಬಹುದು. ನೋಡಿ ವೀಕ್ಷಕರೇ, ಇದು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬರ್ತಾ ಇದೆ ಅಂತ ತಿಳಿಸಿ ಕೊಟ್ಬಿಡ್ತಾನೆ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ನೋಡಿ ಜಿಲ್ಲೆಗಳ ಲಿಸ್ಟ್ ಅನ್ನ ನೋಡೋದಾದ್ರೆ ಓಕೆ, ಅದಕ್ಕಿಂತ ಮೊದಲು ಇವಾಗ 10,000 ರೂಪಾಯಿ ಹಣ ನಿಮಗೆ ಸಿಗ್ತಾ ಇದೆ ಪ್ರತಿ ತಿಂಗಳು. ಇದನ್ನ ಅಪ್ಡೇಟ್ ಅನ್ನ ಕೊಟ್ಬಿಟ್ಟು ಮತ್ತು ಇದು ಯಾರ್ಯಾರಿಗೆ ಸಿಗ್ತಾ ಇದೆ ಮತ್ತು ವಿಧವಾ ವೇತನ ಪಡೆಯುವವರಿಗೆ ಎಷ್ಟು ಸಿಗ್ತಾ ಇದೆ ಮತ್ತು ಅಂಗವಿಕಲರಿಗೆ ಎಷ್ಟು ಸಿಗ್ತಾ ಇದೆ ಮತ್ತು ಹಿರಿಯ ನಾಗರಿಕರಿಗೆ ಎಷ್ಟೆಷ್ಟು ಈ ತಿಂಗಳಿನ ಹಣ ಜಮೆ ಆಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಇವತ್ತು ಜಮೆ ಆಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ನೋಡಿ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ನೋಡಿ ಭಾರತ ಸರ್ಕಾರವು ದೇಶದ ಹಿರಿಯ ನಾಗರಿಕರ ವೃದ್ಧಾಪ್ಯದ ಜೀವನವನ್ನ ಆರ್ಥಿಕವಾಗಿ ಸುರಕ್ಷಿತಗೊಳಿಸಲು ಮತ್ತು ಅವರನ್ನ ಸ್ವಾವಲಂಬಿಯನ್ನಾಗಿ ಮಾಡಲು ಮಹತ್ವಪೂರ್ಣ ಹೆಜ್ಜೆಯನ್ನಿಟ್ಟಿದೆ. ಈ ನಿಟ್ಟಿನಲ್ಲಿ ಹೊಸದಾಗಿ ಯೂನಿಫೈಡ್ ಪಿಂಚಣಿ ಯೋಜನೆ 2025 ಅನ್ನ ಜೂನ್ 2025ರಿಂದ ಜಾರಿಗೆ ಆಲ್ರೆಡಿ ತಂದಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿಯಲ್ಲಿ ಅರ್ಹ ವೃದ್ಧ ನಾಗರಿಕರಿಗೆ ಪ್ರತಿ ತಿಂಗಳು ಬರೋಬ್ಬರಿ 10,000 ಪಿಂಚಣಿ ಮೊತ್ತವನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತದೆ. ಇದು ದೇಶದ ಸಾಮಾಜಿಕ ಕಲ್ಯಾಣ ನೀತಿಗಳ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಉಪಕ್ರಮವಾಗಿದ್ದು, ಹಿರಿಯ ನಾಗರಿಕರಿಗೆ ನಿಗದಿತ ಆದಾಯದ ಮೂಲವನ್ನ ಖಚಿತಪಡಿಸಲು ಈ ಒಂದು ಕುಟುಂಬದ ಸದಸ್ಯರ ಅಥವಾ ಇತರ ದಾನಿಗಳ ಮೇಲಿನ ಆರ್ಥಿಕ ಅವಲಂಬನೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ. ಈ ಮೂಲಕ ಅವರನ್ನ ಜೀವನದ ಗುಣಮಟ್ಟವನ್ನ ಸುಧಾರಿಸಿ ವೃದ್ಧಾಪ್ಯದಲ್ಲಿ ಗೌರವಯುತ ಜೀವನ ನಡೆಸಲು ನೆರವು ಒದಗಿಸಲಾಗುವುದು. ಇದೇ ರೀತಿಯ ಎಲ್ಲಾ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೇವೆ. ಬನ್ನಿ ಹೇಗೆ ನಿಮಗೆ 10,000 ರೂಪಾಯಿ ಹಣ ಸಿಗ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ. ಕೆಲವೊಬ್ರು ಹೇಳ್ಬೋದು, ಇದು 10,000 ರೂಪಾಯಿ ಹೇಗೆ ಸಿಗುತ್ತೆ, ಕೊಡೋದೇ 1,1400 ರೂಪಾಯಿ ಹಣ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಹೇಳೋದು ನಾನು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಅಂತ. ಏನಂದ್ರೆ ಇದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ವೀಕ್ಷಕರೇ. ಹೌದು, ಇದನ್ನ ಯೂನಿಫೈಡ್ ಪಿಂಚಣಿ ಯೋಜನೆ ಅಂತ ಹೇಳ್ತಾರೆ. ಈ ಒಂದು ಯೋಜನೆಯು ಕೇವಲ ಆರ್ಥಿಕ ನೆರವು ನೀಡುವ ಉದ್ದೇಶವನ್ನು ಮಾತ್ರ ಹೊಂದಿಲ್ಲ, ಬದಲಿಗೆ ದೇಶದ ಆರ್ಥಿಕತೆಗೆ ಒಂದು ಸಕಾರಾತ್ಮಕ ಪ್ರಭಾವ ಬೀರುವ ಗುರಿಯನ್ನು ಕೂಡ ಹೊಂದಿದೆ. ಹಿರಿಯರ ಕೈಯಲ್ಲಿ ಹಣದ ಒಂದು ಹರಿವು ಹೆಚ್ಚಾದಾಗ ಅದು ಸ್ಥಳೀಯ ಮಾರುಕಟ್ಟೆಯಲ್ಲಿ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಿಸಿ ಒಟ್ಟಾರೆ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಈ ಒಂದು ಯೋಜನೆಯ ಅರ್ಹರಾಗಲು ಕೇಂದ್ರ ಸರ್ಕಾರವು ಕೆಲವು ನಿರ್ದಿಷ್ಟ ಮಾನದಂಡಗಳನ್ನ ನಿಗದಿಪಡಿಸಿದೆ. ಅರ್ಜಿದಾರರು ಕಡ್ಡಾಯವಾಗಿ ಭಾರತದ ನಿವಾಸಿ ಅಥವಾ ನಾಗರಿಕರಾಗಿರಬೇಕು ಮತ್ತು ಅವರು ಕನಿಷ್ಠ ವಯಸ್ಸು 60 ವರ್ಷ ಆಗಿರಬೇಕು. ಆರ್ಥಿಕ ಮಾನದಂಡಗಳ ಪ್ರಕಾರ ಅರ್ಜಿದಾರರು ವಾರ್ಷಿಕ ಆದಾಯವು 50,000ಕ್ಕಿಂತ ಕಡಿಮೆ ಇರಬೇಕು ಮತ್ತು ಅವರು ಒಟ್ಟು ಆಸ್ತಿ ಮೌಲ್ಯವು 10 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಪ್ರಮುಖವಾಗಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವವರು ಈಗಾಗಲೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಇತರೆ ಪಿಂಚಣಿ ಯೋಜನೆಗಳಲ್ಲಿ ಭಾಗಿಯಾಗಬಾರದು ಅಂತ ಸರ್ಕಾರದಿಂದ ತಿಳಿಸಲಾಗಿದೆ. ಮತ್ತು ಈ ಯೂನಿಫೈಡ್ ಪಿಂಚಣಿ ಯೋಜನೆ 2025 ಮತ್ತು 26 ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸಿಕೊಡ್ತಾನೆ. ಬನ್ನಿ ನೋಡಿ. ಅರ್ಜಿ ಸಲ್ಲಿಸೋದು ಹೇಗೆಂದ್ರೆ, ಅರ್ಜಿದಾರರು ಯಶಸ್ವಿಯಾಗಿ ಪಿಂಚಣಿ ಪಡೆಯಲು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಕೆಲವು ನಿರ್ದಿಷ್ಟ ದಾಖಲಾತಿಗಳನ್ನು ಒದಗಿಸುವುದು ಕಡ್ಡಾಯವಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿ ಆಧಾರ್ ಕಾರ್ಡ್, ವಿಳಾಸ ಪುರಾವೆಯಾಗಿ ರೇಷನ್ ಕಾರ್ಡ್ ಅಥವಾ ಸಂಬಂಧಿಸಿದ ಬಿಲ್ಲುಗಳು ಮತ್ತು ವಯಸ್ಸಿನ ದೃಢೀಕರಣಕ್ಕಾಗಿ ಜನನ ಪ್ರಮಾಣ ಪತ್ರ ಅಥವಾ ಮತದಾರರ ಗುರುತಿನ ಚೀಟಿ ಮತ್ತು ಇಲ್ಲಿ ಹಣವನ್ನ ಪಡೆಯಲು ಬ್ಯಾಂಕ್ ಖಾತೆ ವಿವರಗಳು ಸೇರಿವೆ. ಒಮ್ಮೆ ದಾಖಲಾತಿಗಳನ್ನ ಸಲ್ಲಿಸಿದ ನಂತರ ಪರಿಶೀಲನಾ ತಂಡವು 15 ದಿನದ ಒಳಗಾಗಿ ದಾಖಲಾತಿಗಳನ್ನ ಪರಿಶೀಲಿಸಿ ಮುಂದಿನ 1 ತಿಂಗಳೊಳಗೆ ಅನುಮೋದನೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುತ್ತದೆ. ಮತ್ತು ಅನುಮೋದನೆಯಾದ ನಂತರ ಮುಂದಿನ ತಿಂಗಳಿನಿಂದ ಅರ್ಜಿದಾರರ ಖಾತೆಗೆ ಮಾಸಿಕ 10,000 ರೂಪಾಯಿ ಪಿಂಚಣಿ ಮೊತ್ತವು ಜಮೆ ಆಗಲು ಪ್ರಾರಂಭವಾಗುತ್ತದೆ. ನೋಡಿ, ಸಾಮಾಜಿಕ ಆರ್ಥಿಕ ಪ್ರಭಾವ ಮತ್ತು ಯೋಜನೆಗಳನ್ನ ಈ ಒಂದು ಉದ್ದೇಶದಿಂದ ಈ ಒಂದು ಹಣವನ್ನು ಕೊಡಲಾಗುತ್ತಿದೆ ಎಲ್ಲ ಪಿಂಚಣಿದಾರರಿಗೆ. ಹಾಗಾಗಿ ನೋಡಿ, ಈ ಒಂದು ವಿಡಿಯೋನ ಆದಷ್ಟು ವೀಕ್ಷಕರೇ ನಿಮ್ಮ ಒಂದು ಪಿಂಚಣಿ ಅರ್ಹರಿರುವ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂತಂದ್ರೆ ಈ 10,000 ರೂಪಾಯಿ ತನಕ ಹಣ ಸಿಗುತ್ತೆ. ನಿಮ್ಮ ಒಂದು ಶೇರು ಇನ್ನೊಬ್ಬರಿಗೆ ತುಂಬಾ ಸಹಾಯ ಆಗುತ್ತೆ ಅಂತಂದ್ರೆ ಯಾಕೆ ಮಿಸ್ ಮಾಡ್ತೀರಾ? ದಯವಿಟ್ಟು ಅವರಿಗೆ ತಕ್ಷಣ ಶೇರ್ ಮಾಡಿ, ಖಂಡಿತ ಸಹಾಯ ಆಗುತ್ತೆ. ಆದಷ್ಟು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿದ್ರೆ ಮತ್ತು ನಿಮ್ಮ ಸ್ನೇಹಿತರ ಕಾಂಟ್ಯಾಕ್ಟ್ ಇದ್ರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ ಆದಷ್ಟು. ಹಾಗೆ ಯಾವ ಜಿಲ್ಲೆಗಳಿಗೆ ಇವತ್ತು ಅಂದ್ರೆ ನಿಮಗೆ ರೆಗ್ಯುಲರ್ ಆಗಿ ಬರ್ತಾ ಇರುವಂತಹ ಹಣ ಇವತ್ತು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿ ಕೊಟ್ಬಿಡ್ತಾನೆ. ತಡ ಮಾಡೋದು ಬೇಡ, ಬನ್ನಿ ನೋಡಿ. ಅರ್ಹ ಫಲಾನುಭವಿಗಳಿಗೆ 10,000 ರೂಪಾಯಿ ಪಿಂಚಣಿ ಸಿಗೋದ್ರ ಬಗ್ಗೆ ಇಷ್ಟದಂತ ಹೇಳಿದ್ವಿ. ಇವಾಗ ಯಾವ ಜಿಲ್ಲೆಗಳಿಗೆ ರೆಗ್ಯುಲರ್ ಅಂದ್ರೆ ಅಂಗವಿಕಲರ ಪಿಂಚಣಿ, ವಿಧವಾ ವೇತನ ಪಿಂಚಣಿ ಮತ್ತು ಇಲ್ಲಿ ವಯಸ್ಕರರ ಪಿಂಚಣಿ ಹಣ ಜಮೆ ಆಗುತ್ತಿದೆ ಇವತ್ತು ಅಂತ ತಿಳಿಸಿಕೊಟ್ಬಿಡ್ತಾನೆ. ನೋಡಿ, ಬೆಂಗಳೂರಿನ ನಗರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಇವೆರಡೂ ಜಿಲ್ಲೆಗೂ ಕೂಡ ಇವತ್ತು ಜಮೆ ಆಗುತ್ತೆ. ಅದೇ ರೀತಿ ಮೈಸೂರು ಮತ್ತು ಹಾಸನ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ ಮತ್ತು ಇಲ್ಲಿ ಅನೇಕ ರೀತಿಯ ಜಿಲ್ಲೆಗಳಿಗೆ ಈ ಒಂದು ಹಣ ಜಮೆ ಆಗುತ್ತೆ. ಈ ತಿಂಗಳಿನಲ್ಲಿ ಬರಬೇಕಾದಂತಹ ಹಣ ತುಂಬಾ ಜನರಿಗೆ ಹಣ ಇನ್ನೂ ಕೂಡ ಬಂದಿಲ್ಲ, ಕೆಲವರಿಗೆ ಬಂದಿದೆ. ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಅವರಿಗೆ ಇವತ್ತು ರಾತ್ರಿ 8 ಗಂಟೆ ತನಕ ಕೂಡ ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ. ಇದಷ್ಟೇ ಅಲ್ಲದೆ ಈ ಪಿಂಚಣಿದಾರರಿಗೆ ಬಂದಿರುವಂತಹ ಡಿಫಾಲ್ಟ್ಮೆಂಟ್ ಅಪ್ಡೇಟ್ ಗಳನ್ನ ಎಲ್ಲವನ್ನು ಕೂಡ ನಿಮಗೆ ಇವಾಗ ನಾನು ತಿಳಿಸಿದೆ. ಹಾಗೆ ನೋಡಿ ವೀಕ್ಷಕರೇ, ಇವತ್ತಿನ ಪಿಂಚಣಿ ಅಪ್ಡೇಟ್ ನಿಮಗೆ ಉಪಯುಕ್ತವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕಾಮೆಂಟ್ ಮಾಡಿ. ಹೆಚ್ಚಿನ ಗವರ್ಮೆಂಟ್ ಸ್ಕೀಮ್ ಅಪ್ಡೇಟ್ಗಳಿಗೆ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ನಿಮಗೆ ಒರಿಜಿನಲ್ ಅಪ್ಡೇಟ್ ಅನ್ನ ಮತ್ತೊಂದು ವಿಡಿಯೋದಲ್ಲಿ ತಗೊಂಡು ಬರ್ತಾನೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.